ಕೆಳಗಡೆ ಮುಲ್ಲ ಮುಲ್ಲ ಅನ್ನಿಸ್ತಿದೆ. ಈಗ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಸ್ವಾಮಿಗಳು ಮಾಲೆ ಹಾಕೊಂಡು ನಡ್ಕೊಂಡು ಹೋಗ್ತೀವಿ. ಆಯಿಲ್ ಎಲ್ಲ ಕುಡಿತಾರಲ್ಲ ಅವರು, ಈಗ ನೋಡ್ದಲ್ಲ ಆಯಿಲ್ ಕುಡ್ದೆ ಬದುಕದಂತೆ ಅವರು. ಇಂಜಿನ್ ಆಯಿಲ್ ಮಾತ್ರ ಅವ್ರು ಕುಡಿಯೋದಂತೆ ಬದುಕಕ್ಕೆ. ಎಷ್ಟೋ ವರ್ಷದಿಂದಲೂ ಅವ್ರು ಹಂಗೆ ಇದಾರಂತೆ. ನಾನೊಂದು ಇದ್ರಲ್ಲಿ ನೋಡಿದ್ದು, ಕೈಯಲ್ಲಿ ಒಂದು ಬಾಟ್ಲಿ ಇತ್ತು ನೋಡ್ದ. ಅದೇ ಆಯಿಲ್ ಬಂದ್ಕಣೋ. ಅವ್ರು ನೀನು ಒಂದ್ಸತಿ ನೀನು ಆಶೀರ್ವಾದ ಮಾಡಿದ್ರೆ ನೀನ್ ಎಲ್ಲೋ ಹೋಗ್ಬಿಡ್ತೀಯಾ. ನೋಡೋಣ ಕಣೋ, ಆಯಿಲ್ ಸ್ವಾಮಿ ಕಣೋ ಅವರು. ಮತ್ತೆ ಶುರು ಮಾಡಿದ್ರಯ್ಯ. ಅವ್ರು ಒಂದ್ಸತಿ ನಿಂಗೆ ಏನಾದ್ರು ಪ್ರಾಮಿಸ್ ಮಾಡಿದ್ರೆ ನಿನ್ ಜನ್ಮದಲ್ಲಿ ನೀನ್ ಉದ್ಧಾರ ಆಗ್ತೀಯ ಅಂದ್ರೆ ನೀನ್ ಎಲ್ಲೋ ಹೋಗ್ಬಿಡ್ತೀಯ, ಅಂಬಾನಿ ಆಗ್ಬಿಡ್ತೀಯ ನೀನು. ನೀನೊಂದ್ ಕೆಲ್ಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಎಂತ ಮಾತಾಡ್ತಿದ್ಯೋ, ಏನು ಬೇಡ ಅಂತಿದ್ಯಲ್ಲೋ. ನಿನಗೆ ಅವ್ರು ಬಂದಿರೋದ್ ನೀನ್ ನೋಡಿರೋದ್ ಅವ್ರ ಪುಣ್ಯ ಅನ್ಬೋದು ಅವ್ರು ನಿನಗೆ. ಸ್ವಾಮಿಗಳೇ ಎಲ್ಲಿದ್ದೀರಾ? ಸ್ವಾಮಿಗಳೇ ದಿಂಗೆ ನೋಡಲು ಅಷ್ಟು ಬೇಗ ಮಾಯನೇ ಆಗ್ಬಿಟ್ರಲ್ಲೋ. ಸ್ವಾಮಿಗಳೇ 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 ಸ್ವಾಮಿಗಳೇ. ಅವ್ರ ಕೈಯಲ್ಲಿ ಆಯಿಲ್ ಇದೆ ನೋಡು. ಆಕ್ಚುಲಿ ಅವ್ರು ನಮ್ಮನ್ನೆಲ್ಲ ಮಾತಾಡ್ಸಲ್ವಾ? ನಾನು ಸ್ವಾಮಿಗಳು ಮಾತಾಡ್ಸ್ಕೊಂಡ್ಬರ್ತೀನಿ. ಗಾಡಿನಲ್ಲಿ ಸ್ಟಾರ್ಟ್ ಆಗ್ತಿಲ್ಲಲ್ಲೋ. ಆಯ್ತು ನೋಡ, ಅವ್ರದ್ದು ಎಂತ ಪವರ್ ಇರ್ಬೋದು ಅವ್ರದ್ದು ಸ್ವಾಮಿದು. ಸ್ವಾಮಿಗಳೇ ಬಂದೇ ಇರ್ರಿ, ನಿಮ್ಮ ಆಶೀರ್ವಾದ ನನಗೂ ಬೇಕು. ನೋಡ ನಿಮ್ ಸೈಡಿಗೆ ಹಾಕೋಣ. ಸ್ವಾಮಿಗಳು ಎಲ್ಲ ಹೋದ್ರು ಮರ? ನಿಮ್ದಕ್ಕೆ ಸ್ವಾಮಿಗಳು ಮಾಯವಾಗಿದ್ದಾರೆ. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಸ್ವಾಮಿಗಳು ಯಾವರು? ನೀವು ನೋಡಿರ್ಬೋದು ತುಂಬಾ ಕಡೆ ರೀಲ್ಸ್ ಅಲ್ಲಿ. ಆಕ್ಚುಲಿ ಹೊಡಿಬೋದು ಅನ್ಸುತ್ತೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಎಷ್ಟು ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಣ್ಣ. ಗೊತ್ತವ್ರು ಅವ್ರು ಮಾತಾಡ್ಸಂಗಿಲ್ಲ. ನಾನು ತುಂಬಾ ಕಡೆ ರೀಲ್ಸ್ ನೋಡಿದ್ದೆ, ಹಂಗಾಗಿ ಇವಾಗ ನನಗೆ ಅವ್ರು ಕಾಣಿಸಿದ್ದು. ಅವ್ರ ಕೈಯಲ್ಲಿ ಹಿಡ್ಕೊಂಡು ಆಯಿಲ್ ಕುಡಿತಾನೆ ಇದ್ದಾರೆ. ಅಲ್ಲ, ಅದು ಹೇಗೆ ಸಾಧ್ಯ ಗುರು? ಬಟ್ ನನಗದು ಗೊತ್ತೇ ಆಗ್ತಿಲ್ವಲ್ಲ.